ಆತ್ಮೀಯರೇ, ಇನ್ನೊಂದು ತರಗತಿ ತಮಗೆಲ್ಲ ಸ್ವಾಗತ. ನಾವಿಂದು ಆರೋಗ್ಯ ಶಿಕ್ಷಣದಲ್ಲಿ ಚರ್ಮದ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಕಿವಿಯ ಬಗ್ಗೆ ನೋಡ್ಕೊಂಡು ಬರುವ. ಮಾನವ ದೇಹದ ಅತ್ಯಂತ ದೊಡ್ಡ ಅಂಗವೇ ಚರ್ಮದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಡೆರ್ಮಟಾಲಜಿ ಎನ್ನುವರು. ಚರ್ಮ ತಜ್ಞರನ್ನು ಡೆರ್ಮಟಾಲಜಿಸ್ಟ್ ಎನ್ನುವರು. ಚರ್ಮದ ಕಾರ್ಯಗಳು: ಸ್ಪರ್ಶ, ಒತ್ತಡ, ತಂಪಾದ ಮತ್ತು ಬಿಸಿಯಾದ ಅನುಭವ ನೀಡುವ ಜ್ಞಾನೇಂದ್ರಿಯವೇ ಚರ್ಮಕ್ಕೆ ಬಣ್ಣ ಕೊಡುವ ವರ್ಣಾಂಕ ಮೆಲಾನಿನ್. ಇದು ಹೆಚ್ಚಾಗಿ ಹಣ್ಣುಗಳಲ್ಲಿ ಕಂಡುಬರುತ್ತದೆ. ಚರ್ಮದಲ್ಲಿ ಕಂಡುಬರುವ ಗ್ರಂಥಿಗಳಿಗೆ ಶ್ವೇತ ಗ್ರಂಥಿಗಳು. ಚರ್ಮವು ಒಂದು ವಿಸರ್ಜನೆಯ ಅಂಗವಾಗಿದೆ. ದೇಹದ ಆಂತರಿಕ ಅಂಗಗಳಿಗೆ ರಕ್ಷಣೆಯನ್ನು ಒದಗಿಸುವುದು, ದೇಹದ ಉಷ್ಣತೆಯನ್ನು ಕಾಪಾಡುವುದರಿಂದ ಚರ್ಮವನ್ನು ದೇಹದ ಉಷ್ಣಾಂಶ ಮಾಪಕ ಎನ್ನುವರು. ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಈ ಕೆಳಕಡೆಯಿಂದ ಬರ್ತವೆ. ಒಂದನೇದಾಗಿ ಮೊಡವೆಗಳು, ಪಿಂಪ್ಸ್. ಲೈಂಗಿಕ ಹಾರ್ಮೋನುಗಳ ಏರುಪೇರಿನಿಂದ ಈ ಮೊಡವೆಗಳು ಬರ್ತವೆ. ಇವು ಸ್ರವಿಸುವಿಕೆಯಿಂದ ಮೊಡವೆಗಳು ಉಂಟಾಗುತ್ತವೆ. ಇದೊಂದು ಚರ್ಮಕ್ಕೆ ಸಂಬಂಧಿಸಿದ ಅನುವಂಶೀಯ ಕಾಯಿಲೆಯಾಗಿದೆ. ಚರ್ಮದಲ್ಲಿ ಮೆಲಾನಿನ್ ಉತ್ಪತ್ತಿ ಕಡಿಮೆ ಆಗುವುದರಿಂದ ಚರ್ಮದಲ್ಲಿ ಬಿಳಿ ಬಣ್ಣವಾಗುತ್ತದೆ. ಅದಕ್ಕೆ ನಾವು ಆಲ್ಬಿನಿಸಮ್. ಕುಷ್ಠರೋಗ ಇದೊಂದು ಚರ್ಮಕ್ಕೆ ಸಂಬಂಧಿಸಿದ ಸಾಂಕ್ರಾಮಿಕ ಕಾಯಿಲೆ ಆಗಿದೆ. ಕುಷ್ಠರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ, ಮೈಕ್ರೋಬ್ಯಾಕ್ಟೀರಿಯಾಗಳು ಕೈಕಾಲಿನ ಬೆರಳುಗಳು ಮಂಡಾಗುವುದು ಕುಷ್ಠರೋಗದ ಪ್ರಮುಖ ಲಕ್ಷಣವಾಗಿದೆ. ಚರ್ಮದ ಆರೈಕೆಯ ಬಗ್ಗೆ ತೆಗೆದುಕೊಳ್ಳುವ ಕ್ರಮಗಳು: ಋತುಮಾನಗಳಿಗೆ ಅನುಗುಣವಾಗಿ ಉಡುಪುಗಳನ್ನು ಧರಿಸುವುದು, ಹಸಿರು ತರಕಾರಿಗಳನ್ನೇ ಬಳಸುವುದು, ಪ್ರತಿನಿತ್ಯ ತಂಪಾದ ನೀರಿನಿಂದ ಸ್ನಾನ ಮಾಡುವುದು, ಸಮತೋಲನ ಆಹಾರ ಸೇವಿಸುವುದು, ಚರ್ಮಕ್ಕೆ ಗಾಯ ಹಾಗೂ ಪೆಟ್ಟು ಆಗದಂತೆ ನೋಡಿಕೊಳ್ಳುವುದು, ಕಾಯಿಲೆಗಳು ಬಂದಾಗ ವೈದ್ಯರಿಂದ ಸೂಕ್ತ ಸಲಹೆ ಪಡೆದು ಕ್ರಮವಹಿಸುವುದು, ಕೀಟಗಳಿಗೆ ಕಚ್ಚುವಿಕೆಯಿಂದ ತಪ್ಪಿಸಿಕೊಳ್ಳುವುದು. ಕಿವಿಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಊಟಾಲಜಿ, WOOTOLOGY ಎನ್ನುವರು. ಕಿವಿಯ ಒಂದು ಶ್ರವಣಾಂಗವಾಗಿದೆ. ಇದು ಶಬ್ದವನ್ನು ಕೇಳಿಸಲು ಸಹಾಯ ಮಾಡುವ ಜ್ಞಾನೇಂದ್ರಿಯವಾಗಿದೆ. ಕಿವಿಯಲ್ಲಿ ಕಂಡುಬರುವ ಅರ್ಧಚಂದ್ರಾಕೃತಿಯ ನಾಳಗಳು ದೇಹದ ಸಮತೋಲನವನ್ನು ಕಾಪಾಡುತ್ತವೆ. ಮಾನವನ ದೇಹದ ಅತ್ಯಂತ ಚಿಕ್ಕ ಮೂಳೆ ಮಧ್ಯ ಕಿವಿಯಲ್ಲಿ ಕಂಡುಬರುತ್ತದೆ. ಮಾನವನ ದೇಹ ಇದಕ್ಕೆ ಸ್ಟೆಪಿಸ್ ಮೂಳೆ ಅಂತ ನಾವು ಕರಿತೇವೆ. ಅಕ್ಕಿ ಕಾಳಿನ ಆಕಾರದಷ್ಟು ಇರುತ್ತದೆ. ಕಿವಿಯಿಂದ ಬಂದ ಸಂದೇಶಗಳನ್ನು ಮೆದುಳಿಗೆ ರವಾನಿಸುವುದು ಶ್ರವಣ ನರ. ಕಿವಿಯಲ್ಲಿ ಕಂಡುಬರುವ ದ್ರವ ಎಂಡೋಲಿಂಪ್. ಕೇಳಿಸುವ ಶಬ್ದ ಅಥವಾ ಸೋನಿಕ್ ಶಬ್ದದ ತರಂಗಾಂತರದ ಕಂಪನಗಳು 20 ಹರ್ಟ್ಸ್ನಿಂದ 2000 ಹರ್ಟ್ಸ್ವರೆಗೆ ಇದ್ದರೆ ಅದಕ್ಕೆ ಸೋನಿಕ್ ಶಬ್ದ ಎಂದು ಕರೆಯುವರು. ಕೇಳಿಸಲಾದ ಶಬ್ದ ಅದಕ್ಕೆ ಇಂಟ್ರಾಸಾನಿಕ್ ಶಬ್ದ ಅಂತ ನಾವು ಕರಿತೇವೆ. ಶಬ್ದ ತರಂಗಾಂತರ 20 ಹರ್ಟ್ಸ್ಗಿಂತ ಕಡಿಮೆ ಇದ್ದರೆ ಅದಕ್ಕೆ ಇನ್ಫ್ರಾಸಾನಿಕ್ ಶಬ್ದ ಎಂದು ಕರೆಯುತ್ತೇವೆ. ಶ್ರವಣಾತೀತ ಶಬ್ದ ಅಲ್ಟ್ರಾಸಾನಿಕ್ ಶಬ್ದ ತರಂಗಾಂತರ ನಾನು 20 ಕಿಲೋ ಹರ್ಟ್ಸ್ನಿಂದ ಹೆಚ್ಚಿಗೆ ಇದ್ದರೆ ಅದಕ್ಕೆ ಶ್ರವಣಾತೀತ ಶಬ್ದ ಎನ್ನುವರು. ಹೊರಕಿವಿಯ ಶಬ್ದದ ತರಂಗಗಳನ್ನು ಸಂಗ್ರಹಿಸುವ ಮಧ್ಯ ಕಿವಿ ಹಾಗೂ ಒಳ ಕಿವಿ ತಲುಪಿಸುತ್ತದೆ. ಕಿವಿಯ ಕಾಯಿಲೆಗಳು: ಕಿವಿ ಸೋರುವುದು, ಕಿವಿಯ ಚಮ್ಮಟೆ ಹರಿಯುವುದು, ಬಾಲ್ಯದಲ್ಲಿನ ಬೆಳವಣಿಗೆಯ ದೋಷ. ಕಿವಿಯ ಕಾಳಜಿಯ ಬಗ್ಗೆ ತೆಗೆದುಕೊಳ್ಳುವ ಕ್ರಮಗಳು: ಕಿವಿಯ ದೋಷಗಳನ್ನು ನಿಷ್ಕಾಳಜಿ ಮಾಡದಿರುವುದು, ಒಳಗಡೆ ಇರುವ ಗಟ್ಟಿಯಾದಂತಹ ನೋಡಿಕೊಳ್ಳುವುದರಿಂದ ಅತಿಯಾಗಿ ಕಾಯಿಸಿದ ಎಣ್ಣೆಯನ್ನು ಕಿವಿಯಲ್ಲಿ ಹಾಕಿಕೊಳ್ಳಬಾರದು. ಕಿವಿಯಲ್ಲಿ ದೀಪದ ಕಡ್ಡಿ, ಚೂಪಾದ ವಸ್ತುಗಳನ್ನು ಹಾಕಿಕೊಳ್ಳದೆ ಇರುವುದು, ಕಿವಿಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು, ತಜ್ಞ ವೈದ್ಯರಿಂದ
ಪರೀಕ್ಷಿಸಿಕೊಳ್ಳುವುದು. ಮುಂದಿನ ವಿಡಿಯೋಗಳಿದ್ರೆ ಮುಂದಿನ ವಿಷಯವನ್ನು ತರಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್. ಸರ್ವರಿಗೂ ಶುಭವಾಗಲಿ.